ವೆಲ್ಕಮ್ ಬ್ಯಾಕ್ ಟು ನುಡಿಮುತ್ತು ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಇತಿಹಾಸದ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಪಶ್ಚಿಮ ಘಟ್ಟಗಳ ಸುಂದರವಾದ ಪ್ರಕೃತಿಯ ಮಧ್ಯೆ ನೆಲೆಸಿರುವ ಈ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ದೇವಿಯ ಆಶೀರ್ವಾದ ಪಡೆಯಲು ಬರುತ್ತಾರೆ. ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ಒಮ್ಮೆ ಕೌಮಾಸುರ ಎಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದನು. ಇವನನ್ನು ಮೂಕಾಸುರ ಎಂದು ಕೂಡ ಕರೆಯಲಾಗಿತ್ತು. ಅದು ಹೇಗೆ ಬಂತು ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೇನೆ, ಕೊನೆವರೆಗೂ ನೋಡಿ. ಅವನ ಶಕ್ತಿಯಿಂದ ದೇವತೆಗಳು ಹಾಗೂ ಋಷಿಗಳು ಬಹಳ ಕಷ್ಟ ಅನುಭವಿಸುತ್ತಿದ್ದರು. ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು. ಆಗ ಶಿವನು ದೇವಿಯನ್ನು ಕಳುಹಿಸಿದರು. ಆಗ ದೇವಿಯು ಅವತಾರ ತಾಳಿ ಕೌಮಾಸುರನ ವಿರುದ್ಧ ಯುದ್ಧ ಮಾಡಲು ಸಿದ್ಧಳಾದಳು. ಆದರೆ ಯುದ್ಧದ ಮೊದಲು ಆದಿಶಕ್ತಿ ದೇವಿಯು ಆ ರಾಕ್ಷಸನ ಮಾತಿನ ಶಕ್ತಿಯನ್ನು ಕಿತ್ತುಕೊಂಡಳು. ಅವನು ಮಾತನಾಡಲು ಸಾಧ್ಯವಾಗಲಿಲ್ಲ. ಮಾತು ಕಳೆದುಕೊಂಡ ಕಾರಣ ಅವನನ್ನು ಮೂಕಾಸುರ ಎಂದು ಕರೆಯಲಾಯಿತು. ನಂತರ ದೇವಿ ಮತ್ತು ಮೂಕಾಸುರನ ನಡುವೆ ಭೀಕರ ಯುದ್ಧ ನಡೆಯಿತು. ಕೊನೆಗೆ ದೇವಿಯು ಅವನನ್ನು ಸಂಹರಿಸಿದಳು. ಸಾಯುವ ಮುನ್ನ ಮೂಕಾಸುರನು ದೇವಿಯ ಬಳಿ ಒಂದು ವರ ಕೇಳಿದನು. ಅಮ್ಮ, ನನ್ನ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿ ಭವಿಷ್ಯದಲ್ಲಿ ಭಕ್ತರು ನಿಮ್ಮನ್ನು ನನ್ನ ಹೆಸರಿನೊಂದಿಗೆ ನೆನಪಿಸಿಕೊಳ್ಳಲಿ ಎಂದು ಬೇಡಿಕೊಂಡನು. ಅವನ ಭಕ್ತಿಯನ್ನು ಕಂಡ ದೇವಿಯು ಆ ವರವನ್ನು ನೀಡಿದಳು. ಆ ದಿನದಿಂದ ದೇವಿಯು ಮೂಕಾಂಬಿಕಾ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಇದರ ನಂತರ ಮಹಾನ್ ಗುರುಗಳಾದ ಆದಿಶಂಕರಾಚಾರ್ಯರು ಆಗಮಿಸಿದರು. ದೇವಿಯ ದರ್ಶನ ಪಡೆದು ಅವರು ದೇವಿಯನ್ನು ಕೇರಳಕ್ಕೆ ಕರೆದೊಯ್ಯಲು ಬಯಸಿದರು. ದೇವಿಯು ಒಂದು ಷರತ್ತು ಇಟ್ಟರು. ನಾನು ನಿನ್ನ ಹಿಂದೆ ಬರುತ್ತೇನೆ, ಆದರೆ ನೀನು ಯಾವ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು ಎಂದರು. ಆದಿಶಂಕರಾಚಾರ್ಯರು ಒಪ್ಪಿಕೊಂಡು ಮುಂದೆ ನಡೆಯತೊಡಗಿದರು. ಸ್ವಲ್ಪ ಸಮಯದ ನಂತರ ದೇವಿಯ ಕಾಲ್ಗೆಜ್ಜೆಯ ಶಬ್ದ ಕೇಳಿಸಲಿಲ್ಲ. ಕುತೂಹಲದಿಂದ ಅವರು ಹಿಂದೆ ತಿರುಗಿ ನೋಡಿದರು. ಆ ಕ್ಷಣವೇ ದೇವಿಯು ಅಲ್ಲಿಯೇ ಸ್ಥಿರಳಾದಳು. ಆ ಸ್ಥಳವೇ ಇಂದಿನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಎಂದು ಕರೆಯಲ್ಪಟ್ಟಿದೆ. ಮೂಕಾಂಬಿಕಾ ದೇವಿಯು ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರ ಶಕ್ತಿ ಸಮ್ಮಿಲನರಾಗಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಭಕ್ತರು ವಿದ್ಯೆಗಾಗಿ, ಧೈರ್ಯಕ್ಕಾಗಿ, ಆರೋಗ್ಯಕ್ಕಾಗಿ ಹಾಗೂ ಜೀವನದ ಯಶಸ್ಸಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಭಕ್ತಿಯಿಂದ ದೇವಿಯನ್ನು ಪ್ರಾರ್ಥಿಸಿದರೆ ಯಾವುದೇ ಕಷ್ಟ ಎಷ್ಟೇ ದೊಡ್ಡದಾಗಿದ್ದರೂ ಅದನ್ನು ಎದುರಿಸುವ ಶಕ್ತಿ ನಮಗೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಿಜವಾದ ಭಕ್ತಿ, ನಂಬಿಕೆ ಮತ್ತು ಸತ್ಕರ್ಮಗಳ ಮುಂದೆ ಯಾವುದೇ ದುಷ್ಟ ಶಕ್ತಿ ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಿಲ್ಲ. ಮೂಕಾಂಬಿಕಾ ತಾಯಿಯ ಕೃಪೆ ನಿಮ್ಮ ಮೇಲೂ ಸದಾ ಇರಲಿ. ಇಲ್ಲಿ ಇನ್ನೊಂದು ತಿಳ್ಕೋಬೇಕಾಗಿರೋ ವಿಷಯ ನಾವು ಏನಂದರೆ, ಕೇರಳದಲ್ಲಿ ಇರುವ ಮಹಿಳೆಯರು ಯಾಕೆ ಬಿಳಿ ಸೀರೆ ಉಟ್ಟುಕೊಂಡು ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಕಾದಲ್ಲಿ ಕಮೆಂಟ್ ಮಾಡಿ, ಸಂಪೂರ್ಣ ವಿಡಿಯೋವನ್ನು ಮಾಡುತ್ತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.